7 ರಾಜ್ಯಗಳಲ್ಲಿ ನಡೆದಿದ್ದ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಪಂಜಾಬ್ನ ಜಲಂಧರ್ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಪ್ರಚಂಡ ಅಂತರದಿಂದ ಗೆದ್ದಿದೆ. ಆಮ್ ಆದ್ಮಿ ಪಾರ್ಟಿಯ ಮೊಹಿಂದರ್ ಭಗತ್ ಅವರು 20,000ಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಸುರಿಂದರ್ ಕೌರ್ ಅವರು 11,000ಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದಾರೆ. ಮೊಹಿಂದರ್ ಭಗತ್ ಅವರಿಗೆ 34,000ಕ್ಕೂ ಅಧಿಕ ಮತಗಳು ಸಿಕ್ಕಿರುವಂಥದ್ದು. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಸೀತಲ್ ಅಂಗುರಾಲ್ ಅವರಿಗೆ 10,000ಕ್ಕೂ ಅಧಿಕ ಮತಗಳು ಸಿಕ್ಕಿವೆ. ಯಾಕೆ ಉಪಚುನಾವಣೆ ನಡೆಯಿತು ಅಂತ ಹೇಳಿದ್ರೆ 2022ರ ವಿಧಾನಸಭಾ ಚುನಾವಣೆಯಲ್ಲಿ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಟಿಕೆಟ್ನಿಂದ ಗೆದ್ದಿದ್ದಂತಹ ಸೀತಲ್ ಅಂಗುರಾಲ್ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಮಾರ್ಚ್ ತಿಂಗಳಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಬಟ್ ಪಂಜಾಬ್ನಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲಲಿಲ್ಲ. ಚುನಾವಣಾ ಫಲಿತಾಂಶ ಬಂದ ಬಳಿಕ, ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಇದೇ ಸೀತಲ್ ಅಂಗುರಾಲ್ ಅವರು ವಿಧಾನಸಭೆಯ ಸ್ಪೀಕರಿಗೆ ಒಂದು ಪತ್ರವನ್ನು ಬರೀತಾರೆ. ನಾನು ನನ್ನ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೀನಿ, ನನಗೆ ಅದಕ್ಕೆ ಅವಕಾಶವನ್ನು ಕೊಡಬೇಕು, ನನಗೆ ಶಾಸಕನಾಗಿ ಮುಂದುವರಿಯಲಿಕ್ಕೆ ಅವಕಾಶವನ್ನು ಕೊಡಬೇಕು, ನಾನು ಆಮ್ ಆದ್ಮಿ ಪಕ್ಷದಿಂದ ಹೊರಬಂದು ಇಂಡಿಪೆಂಡೆಂಟ್ ಶಾಸಕನಾಗಿಯೇ ಮುಂದುವರೆದು ಆಮ್ ಆದ್ಮಿ ಪಕ್ಷದ ಹಗರಣಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡ್ತೀನಿ ಎನ್ನುವಂತಹ ಮನವಿಯನ್ನು ಸ್ಪೀಕರಿಗೆ ಕೊಟ್ಟಿದ್ದರು. ಆದರೆ ಆಮ್ ಆದ್ಮಿ ಪಕ್ಷದಿಂದ ಗೆದ್ದು ಬಂದಿರುವ ಶಾಸಕನಾಗಿರುವ ಕಾರಣ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರ ಕಾರಣ ಸ್ಪೀಕರ್ ಸೀತಲ್ ಅಂಗುರಾಲ್ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ರು. ಯಾಕೆ ಸೀತಲ್ ಅಂಗುರಾಲ್ ಅವರು ಮಾರ್ಚ್ನಲ್ಲಿ ಬಿಜೆಪಿ ಸೇರಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರಿ ಇದ್ದಕ್ಕಿದ್ದ ಹಾಗೆ ಯಾಕೆ ನನ್ನ ರಾಜೀನಾಮೆಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಸ್ಪೀಕರ್ಗೆ ಪತ್ರ ಬರೆದ್ರು ಅಂತ ಹೇಳಿದ್ರೆ, ಪಂಜಾಬ್ನಲ್ಲಿ ಬಿಜೆಪಿ ಹೇಳ ಹೆಸರಿಲ್ಲದಂತೆ ಆಯಿತು. ಅವರ ನಿರೀಕ್ಷಿತ ಪ್ರಮಾಣದಲ್ಲಿ ಬಿಜೆಪಿ ಸೀಟುಗಳನ್ನು ಗೆಲ್ಲಲಿಲ್ಲ, ವೋಟ್ ಶೇರನ್ನು ಕೂಡ ಗೆಲ್ಲಲಿಲ್ಲ. ಸೀತಲ್ ಅಂಗುರಾಲ್ ಅವರಿಗೆ ಭಯ ಕಾಡಲಿಕ್ಕೆ ಶುರುವಾಯಿತು. ಬೈ ಎಲೆಕ್ಷನ್ ಆದರೆ ನಾನು ಹೀನಾಯವಾಗಿ ಸೋಲ್ತೀನಿ ಅಂತೇಳಿ ಸಹಜವಾಗಿ ಹೀನಾಯವಾಗಿ ಸೋತಿದ್ದಾರೆ. 3ನೆಯ ಸ್ಥಾನಕ್ಕೆ ಕುಸ್ತಿರುವಂಥದ್ದು ಸೀತಲ್ ಅಂಗುರಾಲ್ ಅವರು, ಬಿಜೆಪಿಯ ಅಭ್ಯರ್ಥಿ. ಮೊಹಿಂದರ್ ಭಗತ್ ಅವರು ಈ ಹಿಂದೆ ಬಿಜೆಪಿಯಲ್ಲಿದ್ದರು, ದೀರ್ಘಕಾಲ ಬಿಜೆಪಿಯಲ್ಲಿದ್ದಂಥವರು. ಬಟ್ 2023ರ ನವೆಂಬರ್ನಲ್ಲಿ ಅವರು ಆಮ್ ಆದ್ಮಿ ಪಕ್ಷವನ್ನು ಸೇರ್ತಾರೆ. ಸೀತಲ್ ಅಂಗುರಾಲ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಮೊಹಿಂದರ್ ಭಗತ್ ಅವರಿಗೆ ಆಮ್ ಆದ್ಮಿ ಪಕ್ಷ ಟಿಕೆಟನ್ನು ಕೊಟ್ಟಿತ್ತು. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ 3 ಕ್ಷೇತ್ರಗಳನ್ನು ಗೆದ್ದಿತ್ತು, ಕಾಂಗ್ರೆಸ್ 7 ಕ್ಷೇತ್ರಗಳನ್ನು ಗೆದ್ದಿತ್ತು. ಪಂಜಾಬ್ನಲ್ಲಿ ಇಂಡಿಯಾ ಬ್ಲಾಕ್ ಅಂದರೆ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ವು. ಆದರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಬದ್ಧ ವೈರಿಗಳಾಗಿ ಕಂಟೆಸ್ಟ್ ಮಾಡಿದ್ದಾರೆ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್, 2 ಪಕ್ಷಗಳು. ಬಟ್ ಕಾಂಗ್ರೆಸ್ ಸೋತಿದೆ. ಬಿಗ್ ಬೂಸ್ಟ್ ಆಮ್ ಆದ್ಮಿ ಪಕ್ಷಕ್ಕೆ. ಕಾರಣ ಕ್ಷೇತ್ರವನ್ನು ರಿಟೈನ್ ಮಾಡಿಕೊಂಡಿರುವಂಥದ್ದು ದೊಡ್ಡ ಮಟ್ಟದ ಮೋರಲ್ ವಿಕ್ಟ್ರಿ ಅಂತಲೇ ಹೇಳ್ಬೋದು ಭಗತ್ ಸಿಂಗ್ ಮನ್ ಅವರ ಸರ್ಕಾರಕ್ಕೆ. ಬಿಜೆಪಿಗೆ ಯಾವುದು ಆಪರೇಷನ್ ಕಮಲ, ಪಂಜಾಬ್ನಲ್ಲಿ ಆಪರೇಷನ್ ಕಮಲಕ್ಕೆ ಯತ್ನಿಸ್ತೋ ಆ ಬಿಜೆಪಿಗೆ ಅತ್ಯಂತ ದೊಡ್ಡ ಮುಖಭಂಗವಾಗಿದೆ. ಬಿಜೆಪಿಯನ್ನು ನಂಬಿ ಹೋದಂತಹ ಸೀತಲ್ ಅಂಗುರಾಲ್ ತಮ್ಮ ಬಳಿಯಲ್ಲಿದ್ದಂತಹ ಶಾಸಕ ಸ್ಥಾನವನ್ನು ಕೂಡ ಕಳ್ಕೊಂಡು 3ನೆಯ ಸ್ಥಾನಕ್ಕೆ ಕುಸಿದಿದ್ದಾರೆ.